ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು ನೋಡಿ. ಮಾಯಮ್ಮ, ಏನಮ್ಮ ಇದೆಲ್ಲ? ಏನ್ ಮಾಡ್ತಿದ್ಯಾ ನೀನು? ಹೆಣದ ಮೇಲಿನ ಹೂವನ ಯಾರಾದ್ರೂ ಮುಡ್ಕೊಳ್ಳೋದಕ್ ಕೊಡ್ತಾರಾ? ಅಷ್ಟೇ ಅಲ್ಲಮ್ಮ, ಇವಳ್ದಿನ್ನು ಬೇಜಾನ್ ಅವಾಂತರಗಳಿದಾವೆ. ಇವತ್ತು ಅದನ್ನೆಲ್ಲ ಬಯಲ್ ಮಾಡ್ತೀನಿ. ಅಯ್ಯೋ, ಸಿಗಾಕೊಂಡ್ಬಿಟ್ಲ. ಮನೇಲಿ ನನಗೆ ಸಹಾಯ ಮಾಡಕ್ಕೆ ಅಂತ ಇದ್ದಿದ್ದೆ ಈ ಮಾಯಮ್ಮ. ಇವಳೆ ಸಿಗಾಕೊಂಡ್ಬಿಟ್ರೆ ನನ್ ಕತೆ. ಮಾಯಮ್ಮ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೆ ಹೀಗೆಲ್ಲ ಮಾಡ್ದೆ? ಇವಳು ತಲೆ ಕೆಟ್ಟು ಬಂದಿಲ್ಲಮ್ಮ, ಇಲ್ಲಿರೋ ಜನಗಳು ತಲೆ ಕೆಡ್ಸೋದಕ್ ಬಂದಿದ್ದಾಳೆ. ಅತ್ತೆ ಕಾಲ್ ಬಿದ್ದೋಗೋದಕ್ಕೂ ಪೂಜನ್ ಮಾತ್ ನಿಂತೋಗೋದಕ್ಕೂ ಈ ಮಾಯಮ್ಮನೇ ಕಾರಣ. ಪೂಜಾ, ನಿಜನಾ ಮಾಯಮ್ಮ? ಕರ್ಣ ಹೇಳ್ತಾ ಇರೋದೆಲ್ಲ ನಿಜನಾ? ಈ ಮನೆ ಅನ್ನ ತಿಂದು ನಾನು ಯಾಕಮ್ಮ ಹಂಗ್ ಮಾಡ್ಲಿ? ಯಾಕೆ ಹೀಗ್ ನನ್ ಮೇಲೆ ಆಪಾದನೆ ಹೊರಿಸ್ತಿದಾರೋ ನಂಗೆ ಗೊತ್ತಾಗ್ತಿಲ್ಲ. ಸುಳ್ಳು ಹೇಳ್ಬೇಡ ಮಾಯಮ್ಮ. ನಿನ್ ರೂಮ್ನ ನಾನೇ ಬೀಗ ಹಾಕಿದ್ದೆ. ಅದನ್ ಮಂತ್ರ ಮಾಡಿ ಓಪನ್ ಮಾಡಿದ್ದನ್ನ ನಾನೇ ನೋಡ್ದೆ. ಏನು ಹೇಳ್ತಿದ್ಯಾ? ನಿಜ ಅಮ್ಮ. ಅದ್ರಲ್ಲೇನಿದ್ಯೋ? ಮಾಯಮ್ಮನಿಗೆ ಮ್ಯಾಜಿಕ್ ಬರುತ್ತೆ, ಮ್ಯಾಜಿಕ್ ಮಾಡಿ ತೆಗ್ದಿರ್ತಾಳ ಅಷ್ಟೇ. ಹೌದಾ? ಹಾಗಾದ್ರೆ ಹೇಳಿ, ನನ್ ಕುತ್ಕೆಲಿರೋ ಆಂಜನೇಯನ್ ಡಾಲರ್ ಮುಟ್ಟೋದಕ್ಕೆ. ಅವಳು ಮುಟ್ಟಲ್ಲ, ಯಾಕಂದ್ರೆ ಅವಳದು ದೈವ ಶಕ್ತಿ ಅಲ್ಲ, ದುಷ್ಟ ಶಕ್ತಿ. ಮಾಯಮ್ಮ, ಯಾಕೆ ಸುಮ್ನೆ ನಿಂತಿದ್ಯಾ? ಇವರೆಲ್ಲ ಹೇಳ್ತಿರೋದು ನಿಜನಾ? ಹೌದಮ್ಮ. ಅದಕ್ಕೆ ಪೂಜನ್ಗೂ ಅತ್ತೆಗೂ ಮಾಡ್ದ ಹಾಗೆ ಇವಳಿಗೆ ನನ್ಗೇನು ಮಾಡೋದಕ್ಕಾಗ್ಲಿಲ್ಲ. ಹಾಗಾಗಿ ಮೀರನ್ ಹತ್ರ ಬಂದು ಮಣಿ ದೆವ್ವ ಓಡಿಸ್ತೀನಿ, ಕರ್ಣನ್ ಕುತ್ಕೆಲಿರೋ ಈ ಡಾಲರ್ ತೆಗಿ ಅಂತ ಮೀರಾಗ್ ಹೇಳಿದಾಳೆ. ಹೌದಾ ಮೀರಾ? ಅದು ಹೌದು. ಇನ್ನು ನೀನೇ ಎಲ್ಲ ಬಾಯ್ ಬಿಟ್ಟು ನಿಜ ಒಪ್ಕೋ ಮಾಯಮ್ಮ. ಕರ್ಣ, ಇವಳು ಹಿಂಗೆ ಬಾಯ್ ಬಿಡಲ್ಲ. ಒಂದ್ ಕೆಲ್ಸ ಮಾಡು, ಪೊಲೀಸವ್ರು ಫೋನ್ ಮಾಡು. ಅದೇ ಸರಿ, ಹಾಗೆ ಮಾಡ್ತೀನಿ. ನನ್ನನ್ನೇ ಪೊಲೀಸ್ನವ್ರಿಗೆ ಇಟ್ಕೊಡ್ತೀರಾ? ನಾನು ಹೊರಗಡೆ ಇದ್ದಿದ್ರೆ ಕತೆನೇ ಬೇರೆ ಇತ್ತು. ನಿಮ್ಮನ್ನೆಲ್ಲ ನಿಂತಲ್ಲೇ ಸುಟ್ಟು ಬೂದಿ ಮಾಡ್ಬಿಡ್ತಿದ್ದೆ. ನಾನು ಈ ಮನೆಯಿಂದ ಹೊರಗಡೆ ಹೋಗ್ಬೇಕು, ಇಲ್ಲ ನನ್ನ ರೂಮಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಪೂಜೆ ಮಾಡಿದ್ರೆ ಆಗ ಇವ್ರ ಬಾಯಿನೆಲ್ಲ ಮುಚ್ಚಕ್ ಸಾಧ್ಯ ಆಗತ್ತೆ. ನಿಂತ್ಕೋ ಮಾಯಮ್ಮ, ಎಲ್ಲಿಗೆ ಹೋಗ್ತಿದ್ಯಾ? ನನಗೆ ಹೋಗಕ್ ಬಿಟ್ಬಿಡಿ, ನನಗ್ ದಾರಿ ಬಿಡಿ. ನಾನ್ ನಿನ್ನ ಹೋಗಕ್ ಬಿಡಲ್ಲ. ನಮ್ಮೆಲ್ಲಾ ಪ್ರಶ್ನೆಗಳಿಗೂ ನೀನು ಉತ್ತರ ಕೊಡೋವರೆಗೂ ನೀನು ಹೋಗೋ ಹಾಗಿಲ್ಲ. ನಿಮ್ಗೆಲ್ಲ ನನ್ ಮೇಲೆ ಇಷ್ಟೊಂದು ಅನುಮಾನ ಬಂದ್ಮೇಲೆ ನಾನು ಇಲ್ಲಿ ಒಂದ್ ಕ್ಷಣನೂ ಇರಕ್ ಇಷ್ಟಪಡ್ತಿಲ್ಲ. ದಾರಿ ಬಿಡಿ. ಮಾಯಮ್ಮ, ಕಡೆದಾಗ ಕೇಳ್ತಿದ್ದೀನಿ, ನಿಜ ಹೇಳು, ನೀನ್ ಯಾರು ಅಂತ. ನನ್ನನ್ನೇನು ಕೇಳ್ಬೇಡಿ, ನನ್ ದಾರಿ ಬಿಡಿ. ಮಾಡೋದೆಲ್ಲ ಮಾಡ್ಬಿಟ್ಟು ಕೇಳ್ಬೇಡಿ ಅಂದ್ರೆ ಸುಮ್ನಿರೋದಕ್ಕಾಗತ್ತಾ? ನಿನ್ಗಿರೋದು ಎರಡೇ ಆಪ್ಷನ್, ಒಂದು ಸತ್ಯ ಹೇಳು, ಇಲ್ಲ ಜೈಲ್ಗೆ ಹೋಗೋದಕ್ಕೆ ರೆಡಿ ಆಗು. ಇವಳ ಹಾಸಕ್ಕೆ ಕೊನೆನೇ ಇಲ್ಲ ಅಂತ ಅನ್ಕೊಂಡೆ. ಕೊನೆಗೂ ನಮ್ ಬಾವಂಗ್ ಇವಳ ಬುದ್ಧಿ ಗೊತ್ತಾಯ್ತು. ಇಲ್ಲ, ನಾನು ನನ್ನ ರೂಮಿಗೆ ಹೋಗ್ಲೇಬೇಕು, ಮಂತ್ರ ಕೂರ್ಲೇಬೇಕು. ಇವನೊಬ್ಬ ಅಡ್ಡ ಇದ್ದಾನೆ, ಅವನು ಹೋಗಕ್ ಬಿಡ್ತಿಲ್ಲ. ಏನಪ್ಪ ಮಾಡ್ಲಿ? ಕೈ ಬಿಡು, ನನ್ನ ಕೈ ಬಿಡು. ಬಿಡಲ್ಲ ಮಾಯಮ್ಮ, ಮಂತ್ರ ಹಾಕು, ನನ್ನನ್ನು ಲಾಕ್ ಮಾಡು. ಯಾಕೆ ಹೆದರ್ಕೊಳ್ತಾ ಇದ್ಯಾ? ಬೇಡ, ನನ್ನನ್ನು ಕೆಣಕ್ಬೇಡ. ಕೆಣಕ್ತೀನಿ. ನಿನ್ನ ಮನ್ಸಲ್ಲಿರೋ ಸತ್ಯ ಹೊರಗಡೆ ಬರೋವರೆಗೂ ಕೆಣಕ್ತಾನೆ ಇರ್ತೀನಿ.
ಅಯ್ಯೋ ದೇವ್ರೆ, ಇವಳು ಇಷ್ಟೊಂದು ಭಯಂಕರನಾ? ಗೊತ್ತಿಲ್ದೆ ದಿನಾನು ಹಾವಿಗೆ ಹಾಲೆರೆದು ಸಾಕ್ತಾ ಇದ್ನಾ? ಇನ್ನು ಏನೇನಿದೆಯೋ ಈ ರೂಮಲ್ಲಿ? ಇನ್ನೇನ್ ರಹಸ್ಯ ಬಚ್ಚಿಟ್ಕೊಂಡಿದ್ದಾಳೆ ಈ ಮಾಯಮ್ಮ? ಇವತ್ತೆಲ್ಲ ಬಯಲಿಗೆ ಬರಲೇಬೇಕು. ಅಯ್ಯಯ್ಯೋ, ಈ ಬುಟ್ಟಿ ತುಂಬಾ ಮಾಯ ಮಂತ್ರದ ಗೊಂಬೆಗಳಿದೆ. ಆ ಮಾಯಮ್ಮ ಈ ಮನೇಲಿ ನಿಮ್ ಹಿಂದಿಂದೇನೆ ಸುತ್ತುತ್ತಿದ್ದಾರೆ ಅಂದ್ರೆ ನಿಮಗೆ ಅಪಾಯ ಜಾಸ್ತಿ ಅಂತ ಅನ್ಸುತ್ತೆ. ಇದು ವೇದನಾಯಕಿ ಅಮ್ಮವ್ರಿಗೂ ಗೊತ್ತಾಗಿ ಅವ್ರು ಈ ತಾಯ್ತನ ನಿಮಗೆ ಕೊಟ್ಬಿಡು ಅಂತ ಹೇಳಿ ಕಳಿಸಿದ್ದಾರೆ. ಅದಕ್ಕೆ ಮಾಯಮ್ಮ ಬರೀ ವಿಲನ್ ಮಾತ್ರ ಅಲ್ಲ, ಅಪಾರ ಶಕ್ತಿ ಇರೋ ವಿಲನ್. ಅವ್ರ ಉದ್ದೇಶ ಏನು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಬಟ್ ಅವ್ರ ನೆಕ್ಸ್ಟ್ ಟಾರ್ಗೆಟ್ ನೀವೇ ಅಂತ ನನಗನ್ನಿಸ್ತಿದೆ. ಗುರುಗಳು ಹೇಳಿದ್ದು ನಿಜ ಅನ್ಸುತ್ತೆ. ನಾನು ಈ ರೂಮಿಗೆ ಬಂದು ಎಲ್ಲ ಮುಟ್ತಾ ಇದ್ದೀನಿ, ನನ್ಗೇನು ಆಗ್ತಾ ಇಲ್ಲ. ಕಾರಣ ನನ್ ಕತ್ತಲ್ಲಿರೋ ತಾಯ್ತಾ. ಇದಿಲ್ದೆ ಹೋಗಿದ್ದಿದ್ರೆ ನನಗೂ ಎಷ್ಟೊತ್ತಿಗೆ ಪೂಜನ್ಗಾಗಿರೋ ರೀತಿನೇ ಏನೋ ಆಗ ಹೋಗ್ತಾ ಇತ್ತು. ಇದೇನಿದು? ಈ ಗೊಂಬೆ ವಿಚಿತ್ರವಾಗಿದೆ. ಮನುಷ್ಯರಿಗೆ ವಾಮಾಚಾರ ಮಾಡಿ ಬಂಧಿಸೋದಕ್ಕೆ ಈ ತರ ಕಟ್ಟಿರ್ತಾರೆ ಅಂತ ಕೇಳಿದ್ದೆ. ಅಂದ್ರೆ ಈಗ ಈ ಕಟ್ಟನ್ನ ಬಿಚ್ತಾ ಹೋದ್ರೆ ಮಾಡಿರೋ ಮಾಟ ಸರಿ ಹೋಗುತ್ತೆ ಅಲ್ವಾ? ಈ ಗೊಂಬೆ ಯಾರ್ದಿರಬಹುದು? ಕೃಷ್ಣ ಕಾಪಾಡಪ್ಪ. ಅಮ್ಮ ಕಾಳಿಕಾಂಬೆ, ನೀನೇ ಎಲ್ರನ್ನೂ ಕಾಪಾಡಬೇಕು.